ಸರ್ಕಾರದವರು ತಿರ್ಗಾ ಲಿಕ್ಕರ್ ತರಬೇಕು, ರೆವಿನ್ಯೂಗೋಸ್ಕರ ಅಂತ. ನಮಗೆ ಅದಕ್ಕೆ ಹೆಲ್ತಿಗೆ ಎಷ್ಟು ಅದು ಡಬಲ್ ಅಷ್ಟು ಖರ್ಚು ಮಾಡ್ತಾ ಇದ್ವಿ ಹೆಲ್ತಿಗೆ. ನಾನು ಒಂದು 35 ವರ್ಷದಿಂದ ಒಂದು ಸಂಸ್ಥೆ ಕಟ್ಕೊಂಡಿದ್ದೀನಿ. ಈ ಮಹನೀಯರನ್ನೆಲ್ಲ ಅರ್ಥ ಮಾಡಿಕೊಂಡು ಕೊನೆಗೆ ಎಲ್ಲಿ ಹೋಗ್ಬೋದು ಹೇಳಿ? ನಾವು ಅರ್ಥ ಮಾಡ್ಕೊಂಡು ಎಲ್ಲಿ ಹೋಗ್ತೀರಾ ಹೇಳಪ್ಪ? ಮಕ್ಕಳು ಹೇಳ್ಬೇಕು, ನೀವು ಎಲ್ಲಿ ಹೋಗ್ತೀರಿ? ಆರಾಮಾಗಿರ್ತೀವಿ ಕೇಳ್ಕೊಂಡು ಏನೋ ಮಾಡ್ಕೊಂಡು. ನಾವೊಂದು ಸಂಸ್ಥೆ ಕಟ್ಕೊಂಡು ಕೊನೆ ಮನುಷ್ಯನಿಗೆ, ಕೊನೆ ಇವ್ರಿಗೆ ವಿದ್ಯಾಭ್ಯಾಸ ಆದರೆ ಎಲ್ಲರೂ ಚೆನ್ನಾಗಿರ್ತೀವಿ. ಮಕ್ಕಳಿಗೆ ಏನಾರ ಮಾಡಿ ನಾನು ನಮ್ಮ ತಂದೆ ಸಮಾನ ಹಬ್ಬ ಎಲ್ಲ ನಮ್ಮ ತಂದೆ ಸ್ನೇಹಿತರು ಇರ್ಬೋದು, ಜಯಪ್ರಕಾಶ್ ಬೋರ್ಡಿ ಇರ್ಬೋದು, ಪ್ರೊಫೆಸರ್ ಶಿವರಾಜ್ ತುಕಾರಾಮ್ ಅವರು, ನರೇಂದ್ರ ಅವರು ಇದ್ದಾರೆ. ಆಮೇಲೆ ವೇದಿಕೆ ಮೇಲಿರೋ ಮಕ್ಕಳೇ, ನಾನು ಅಷ್ಟೇ. ನೀವೆಲ್ಲ ನನಗೊಂದು ನೀವೇನಾರ ಮಂಡ್ಯವ್ರು ನಡೆಸ್ಕೊಡ್ತೀರ? ನನಗೊಂದು ಆಸೆ ಇದೆ. ನಾನು ಎಲ್ಲ ಕಡೆ ಆವಾಗಲೇ ಒಂದೊಂದು ಮಾತು ಹೇಳ್ತಾ ಇದ್ದೀನಿ. ಇವತ್ತೇನಾರು ನಾವೆಲ್ಲ ಏನಾರ ಮಾಡಿ ಮಕ್ಕಳಿಗೆ ಎಜುಕೇಷನ್ ಕೊಟ್ಟರೆ, ನಾನು ಪ್ರಾಕ್ಟಿಕಲಾಗಿ ನೋಡಿರೋದು. ನಮ್ಮ ಮಕ್ಕಳಿಗೆ ಫಸ್ಟ್ ಜನ್ರೇಷನ್ ಎಜುಕೇಷನ್ ಬೆಂಗಳೂರು ಅಂತ ಕಡೆ ಕಟ್ಕೊಂಡಿದ್ದೀವಿ. ಅವ್ರಿಗೆ ತಂದೆ ತಾಯಿ ಎಜುಕೇಷನ್ ಸರಿ ಇಲ್ಲ, ಎಲ್ಲ ಒಂದು 5ನೇ ಕ್ಲಾಸು ಗಾರ್ಮೆಂಟ್ಸು ಇದರ ಮನೆ ಕೆಲಸ ಮಾಡಿಕೊಂಡು ನಾವು ಈ ರಾಜಕೀಯದವರು ಹೆಂಗೆ ಯಶೋಧಮ್ಮ ದಾಸ್ ಅವರು ರಿಸೈನ್ ಮಾಡಿದ್ರಲ್ಲ, ಏನೋ ಸರ್ಕಾರದವರು ತಿರ್ಗಾ ಲಿಕ್ಕರ್ ತರಬೇಕು, ರೆವಿನ್ಯೂಗೋಸ್ಕರ ಅಂತ. ನಮಗೆ ಅದಕ್ಕೆ ಹೆಲ್ತಿಗೆ ಎಷ್ಟು ಅದು ಡಬಲ್ ಅಷ್ಟು ಖರ್ಚು ಮಾಡ್ತಾ ಇದ್ವಿ ಹೆಲ್ತಿಗೆ. ಡಬಲ್ ಅಷ್ಟು 20,000 ಕೋಟಿ 25,000 ಕೋಟಿ ಬರ್ತದೆ ಅಂದ್ಬಿಟ್ಟು ನಾವು ಇಲ್ಲೂ ಮಂಡ್ಯನಲ್ಲೂ ಹಂಗೆ ಇದೆ, ಬೆಂಗಳೂರಿನಲ್ಲಿ ನೋಡ್ಬೇಕು. ಮೊದಲೆಲ್ಲ ವೈನ್ ಶಾಪ್ಗಳೆಲ್ಲ ನೀಟಾಗಿ ಆರಾಮಾಗಿತ್ತು. ಇವತ್ತು ಒಂದು ರೆಸ್ಟೋರೆಂಟ್ಗೆ ಹೋದಂಗೆ ಎಷ್ಟು ಖರ್ಚು ಮಾಡ್ತಾರೆ ಅಂದರೆ, ಎಂಥವನು ಹೋಗ್ಬಿಟ್ಟು ಏನಾರು ಒಂದನ್ನು ತಗೊಳ್ಳೋಣ ಅನಿಸ್ತದಂತೆ ಅವನಿಗೆ. ಅಷ್ಟು ಚೆನ್ನಾಗಿ ಅಟ್ರಾಕ್ಟಾಗಿ ಮಾಡಿ ಲೈಟ್ ಹಾಕಿ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಆ ಸಿಚುವೇಶನ್ನಿಂದ ನಾವು ಇವತ್ತು ಗಾಂಧಿನ ಕಟ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ನಾವು ಸರ್ಕಾರದವರು ಯಾರು ಸರ್ಕಾರ ನಡೆಸ್ತಾ ಇದ್ದಾರೋ ನಾವು ರೆವಿನ್ಯೂ ಥರ ಯೋಚನೆ ಮಾಡೋದಕ್ಕೆ. ನಾನು ತುಕಾರಾಮ್ ಅವ್ರನ್ನೆಲ್ಲ, ಜಯಪ್ರಕಾಶ್ನವ್ರನ್ನೆಲ್ಲ, ನಿಮ್ಮ ಮಂಡ್ಯ ಅವ್ರನ್ನೆಲ್ಲ ಏನಾರು ಇಲ್ಲಿಂದ ಸ್ಟಾರ್ಟ್ ಆಗಲಿ. ಈ ಆಧಾರ್ ಅಂತ ಕೊಟ್ಟಿದ್ದೀವಲ್ಲ, ಆಧಾರ್ನಲ್ಲಿ ಕಂಪಲ್ಸರಿ ಏನಾರು ಮಾಡಿ ಎಜುಕೇಷನ್ ತಗೊಂಡ್ರೆ ನಿಮ್ಗೆ ಆಧಾರ್ ರೇಷನ್ ಕೊಡ್ತೀವಿ, ಇಲ್ಲರೆ ಅವ್ರಿಗೆ ಏನು ಫೆಸಿಲಿಟೀಸ್ ಕೊಡ್ತಾ ಇದ್ದೀವೋ ಅವೆಲ್ಲ ನಿಮ್ಗೆ ಕೊಡ್ತೀವಿ. ಪ್ರತಿ ವರ್ಷ ನೀವು ಸ್ಕೂಲಿಂದ ಹೆಡ್ ಮಾಸ್ಟ್ರಿಂದ ಒಂದು ಲೆಟ್ರ್ ತಂದ್ರೇ ನಿಮಗೆ ರೇಷನ್ ಕಾರ್ಡು ಆಧಾರ್ನಲ್ಲಿ ಇವಾಗ ಏನೇನು ಫೆಸಿಲಿಟೀಸ್ ಕೊಡ್ತೀವಿ ಅಂತ ಏನಾರ ನೀವು ಮಂಡ್ಯದಿಂದ ಏನಾರ ಸ್ಟಾರ್ಟ್ ಮಾಡೋಕ್ಕಾಗ್ತದ? ಅವಾಗ ಎಲ್ಲ ಮಕ್ಕಳಿಗೂ ಎಜುಕೇಷನ್ನು ನಾನು ಪ್ರಾಕ್ಟಿಕಲಾಗಿ ನೋಡಿರೋರು, ನಾವು ನಡೆಸ್ತಾ ಇದ್ದೀನಿ ನಾನು ಸ್ಕೂಲು. ಅವಾಗ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಟ್ಟರೆ ಅವಾಗ ಅವನು ಯೋಚನೆ ಶಕ್ತಿನೇ ಬೇರೆ ಚೇಂಜಸ್ ಆಗೋಗ್ತದೆ ಆಯಿತಾ. ನಾನು ಹೇಳಲ್ಲ. ಹಾಗಾಗಿ ನಾನು ಅಷ್ಟೇ ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡೋದು, ನಾನೇನು ಮಾತಾಡೋದೇನಿಲ್ಲ. ಅಲ್ಲಿ ಏನಾರ ಮಾಡಿ ಈ ಮಂಡೆಯಿಂದ ಕಂಪಲ್ಸರಿ ಮಾಡಿ. ಆಮೇಲೆ ಸ್ವಲ್ಪ ಪಾಪ ಅವನು ವ್ಯವಸಾಯ ನೋಡ್ಕೊಬೇಕು. ಅದನ್ನು ಸ್ವಲ್ಪ ಯಾರು ರೈತರಿಗಿರ್ತಾರೋ ಅವ್ರಿಗೆಲ್ಲ ಸ್ವಲ್ಪ ನೋಡಿ. ಅವ್ರಿಗೆ ಏನಂದರೆ SLC ಆದಮೇಲೆ ಕಾಲೇಜುಗಳು ಒಳ್ಳೊಳ್ಳೆ ಕಾಲೇಜ್ ಸಿಗಲಿ ಅಂದ್ಬಿಟ್ಟೇ ಪಾಪ ಮನೆಯವರು ಟ್ಯೂಷನ್ಗಳಿಗೆ ಹಾಕಿ ಅವನೇನಾರು ಮಾಡಿ ಪರ್ಸೆಂಟೇಜ್ ತೆಗೆದು ಅವನಿಗೂ ಆಸೆ. ಎಲ್ಲ ಮಕ್ಕಳು ಒಳ್ಳೊಳ್ಳೆ ಕಾಲೇಜುಗಳಿಗೆ ಹೋಗ್ತಾ ಇರ್ತಾರೆ, ಅದಕ್ಕೆ ಸೇರಬೇಕು ಅಂತ ಇರ್ತದೆ. ನೀವು ಅದನ್ನ ಏನಾರು ಮಾಡಿ ಆ ಕೋಟ ಕೊಡಲೇಬೇಕು ಅವ್ರಿಗೆ. ಕೋಟ ಕೊಟ್ಟು ಪಾಪ ಆ ಮಕ್ಕಳಿಗೆ ಹಂಗೆ ಮಾಡಿದ್ರೆ ಅವ್ರ ವ್ಯವಸಾಯನೂ ನೋಡ್ಕೊತಾರೆ, ಜೊತೆಗೆ ಇದು ಆಗ್ತದೆ. ನೀವು ಏನಾರು ಮಾಡಿ ಅದೊಂದು ಕಂಪಲ್ಸರಿ ಮಾಡಿದಾಗ ಆ BPL ಅಂತ ಇವಾಗ ಏನು ನಾವು ಕೊಡ್ತಾ ಇದ್ವಿ, ಏನು ರೇಷನ್ ಕಾರ್ಡು ಅವು ಅವಾಗ ಇದೊಂದು ಆಗ್ತದೆ ಅಂತ ಅದೊಂದು ಹೇಳಬಲ್ಲೆ. ನಾನು ಒಂದು ಸ್ಕೂಲ್ನ ನಾನು ರಾಮಕೃಷ್ಣ ಆಶ್ರಮದವ್ರು ಹೇಳ್ತಾಯಿದ್ರು. ನಾನು ರಾಮಕೃಷ್ಣ ಆಶ್ರಮದವನೇ. ಪರಮಾಂಸನ ಕಟ್ಕೊಂಡಿದ್ವಿ. ನಮ್ಮ ತಂದೆ ಶಾರದಾದೇವಿ ಕಟ್ಕೊಂಡ್ರು, ವಿವೇಕಾನಂದ ಕಟ್ಕೊಂಡ್ರು, ಗಾಂಧಿ ಕಟ್ಕೊಂಡ್ರು. ಬಟ್ ಅವ್ರಿಗೆ ನಮ್ಮ ತಂದೆಗೆ ಬಂತು, ನಾವು ರಾಜಕೀಯದ ಮೇಲೆ ಗಲಾಟೆಗಳಾಗೋಯ್ತು. 89 ಎಲ್ಲ ಜಾತಿ ಆಗೋಯ್ತವ. ರಾಮಕೃಷ್ಣ ಹೆಗಡೆ ಆದಮೇಲೆ ಬೊಮ್ಮಾಯಿ ಬಂದು, ಬೊಮ್ಮಾಯಿ ಆದಮೇಲೆ ಜಾತಿ ಆಗೋಯ್ತು.
ತಕ್ಷಣ ತಂದೆಯವರು ಅವ್ರದ್ದು ವ್ಯವಸಾಯ ಒಂದು ಇದೆ. ಅವ್ರಿಗೆ ಬಂದಿದ್ದು ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು, ಅದನ್ನು ಅವರು ಒಂದು ಸ್ಕೂಲ್ ಸ್ಟಾರ್ಟ್ ಮಾಡೋದು. ರಾಮಕೃಷ್ಣ ಸಮಗ್ರ ಶಿಕ್ಷಣ ಕೇಂದ್ರ. ಎಲ್ಲ ಡಿಸೇಬಲ್ಲು ವಿತ್ ನಾರ್ಮಲ್ ಚಿಲ್ಡ್ರನ್. ನಾವು ಒಂದು ಇಬ್ಬರೇ ಸ್ಟಾರ್ಟ್ ಮಾಡಿದ್ದು. ನಾರ್ಮಲ್ ಚಿಲ್ಡ್ರನ್ನು ಒಂದು ಸ್ಕೂಲ್ ಒಳಗೆ ಒಂದು ಕ್ಲಾಸ್ ರೂಮ್ನಲ್ಲಿ ಇರ್ತಾರೆ. ಹಂಗಾಗಿ ನಮಗೆಲ್ಲ ಏನಾಗಿದೆ, ಡಿಸೇಬಲ್ ಚಿಲ್ಡ್ರನ್ ನಮಗೆಲ್ಲ ತಲೆನಲ್ಲೇ ಇಲ್ಲ. ಪಾಪ ಎಷ್ಟು ಪಾಪ ಏನು ಡಫ್ ಆ್ಯಂಡ್ ಡಮ್ ಇರ್ತಾರೆ, ಪೋಲಿಯೋ ಇರ್ತಾರೆ, ಲೈಟಾಗಿ ಪಾಪ ಮೆಂಟಲಿ ಚಾಲೆಂಜ್ ಮಕ್ಕಳು ಇರ್ತಾರೆ. ಬ್ಲೈಂಡ್ ನಮ್ಮ ಹತ್ರ ಇರಲಿಲ್ಲ, ನಾವು ಬೇರೆ ಕಡೆ ಕಳಿಸ್ತಾ ಇದ್ವಿ. ಅವ್ರನ್ನ ಇಂಟಿಗ್ರೇಟೆಡ್ ಮಾಡಿದಾಗ ನಮಗೂ ನಾರ್ಮಲ್ ಇರೋರಿಗೆ ಎಲ್ಲ ಅರ್ಥ ಆಗ್ತದೆ, ಇವರು ನಮ್ಮ ಥರ ಅಂತ ಆಗ್ತದೆ. ಆಮೇಲೆ ಪ್ರೀತಿ ಇರ್ತದೆ, ಎಲ್ಲೋ ಇದು ಅಂತ ಸ್ಕೂಲು ಸ್ಟಾರ್ಟ್ ಮಾಡಿದ್ರು. ಕನ್ನಡ ಬರ್ತಾ ಬರ್ತಾ ಕಷ್ಟ ಆಗೋದು. ಕನ್ನಡ ಮೀಡಿಯಮ್ ಸ್ಟಾರ್ಟ್ ಮಾಡಿದ್ರು. ಅವಾಗ ತಂದೆ ಒಂದೇ ಒಂದು ಯೋಚನೆ ಮಾಡಿತ್ತು, ಪಾಪ ಈ ಬಡ ಮಕ್ಕಳಿಗೆ ನಾವೇನಾರ ಒಂದು ಅಂಬೇಡ್ಕರ್ಗೆ ಏನಾರ ಮಾಡಬೇಕು, ಆ ಜನಗಳಿಗೆ ಆ ಮೇಲಕ್ಕೆ ತರಬೇಕು ಅಂದರೆ ನಾವು ಇಂಗ್ಲೀಷ್ ಮೀಡಿಯಮ್ಮೇ ಮಾಡಬೇಕು. ಇಂಗ್ಲೀಷ್ ಮೀಡಿಯಮ್ ಎಂಥವ್ರಿಗೆ, ಕೊನೆ BPL ಇರೋರಿಗೆ ಮಾಡಬೇಕು ಅಂತ ಹೇಳಿ ಅಲ್ಲಿ ನಮ್ಮ ಸ್ಕೂಲ್ನಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ. ನಾವು ಮಿಡಲ್ ಕ್ಲಾಸು, ಅಪ್ಪರ್ ಮಿಡಲ್ ಕ್ಲಾಸ್ನಲ್ಲಿ ಇವೆಲ್ಲ ಪ್ರಾಬ್ಲಮ್ ಇಲ್ಲ. ಈ ಲೋಯರ್ ಕ್ಲಾಸು, ವರ್ಕಿಂಗ್ ಕ್ಲಾಸ್ನಲ್ಲಿ ಏನಾಗ್ತದೆ, ಇವತ್ತಿಗೂ ನಮ್ಮ ಪ್ರಾಬ್ಲಮ್ ಇದೆ. ಹೆಣ್ಮಕ್ಳಿಗೆ ಕನ್ನಡ ಮೀಡಿಯಮ್ ಅಂತೆ, ಅವನು ದೊಡ್ಡ ಮನುಷ್ಯ ಗಂಡು ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ ಅಂತ. ನಮ್ಮ ಕೆಲಸದವ್ರಿಂದ ಹಿಡಿದು, ನಮ್ಮ ವಾಚ್ಮ್ಯಾನಿಂದ ಹಿಡಿದು ಅದೇ ಕೆಲಸ ಮಾಡಿಚ್ಚ. ಅವನು ರಾಮನಗರನಲ್ಲಿದ್ದ, ಗಂಡು ಮಗನ ತಗೊಂಡೋಗಿ ಇಲ್ಲಿ ರಾಮನಗರಕ್ಕೆ ಹಾಕ್ಬಿಟ್ಟಿದ್ದ ಇಂಗ್ಲೀಷ್ ಮೀಡಿಯಮ್ಗೆ. ಅವಳ ಮಗಳನ್ನ ನಮ್ಮ ಸ್ಕೂಲ್ಗೆ ಹಾಕ್ತಿದ್ದ. ನಾವೇನು ಮಾಡಿದ್ವಿ, ಯಾವಾಗ ಸ್ಟ್ರೆಂತ್ ಕಮ್ಮಿ ಆಯಿತೋ ಫಸ್ಟ್ ಇಂಗ್ಲೀಷ್ ಮೀಡಿಯಮ್ನಲ್ಲಿ 70-30 ಅಂತ ಮಾಡಿಬಿಟ್ಟು, 70 ಹೆಣ್ಮಕ್ಳಿಗೆ 30 ಗಂಡು ಮಕ್ಕಳಿಗೆ. ಗಂಡು ಮಕ್ಳು 70 ಜನ ಹೆಣ್ಮಕ್ಳು ನೋಡ್ಕೊಬೇಕಲ್ಲ. ಹಾಗಾಗಿ ನಾವು ಮಾಡಿದಾಗ ಅವರು ಥಿಂಕಿಂಗು, ಆ ಮಕ್ಕಳು ಎಜುಕೇಷನ್ನು, ಇವೆಲ್ಲ ವಾತಾವರಣನೇ ಚೇಂಜ್ ಆಯಿತು. ನೀವೇನು ಇವಾಗ ಗಾಂಧಿ ಇವೆಲ್ಲ ಏನು ಹೇಳ್ತಾ ಇದ್ದೀವೋ ಅದನ್ನೆಲ್ಲ ನಾವು ಅಳವಡಿಸ್ಕೊಂಡು ಶ್ರಮದಾನದಿಂದ ಇಟ್ಕೊಂಡಿದ್ದೀವಿ. ಅವ್ರ ಕ್ಲಾಸ್ ರೂಮ್ಸಲ್ಲಿ ಅವರೇ ಮಾಡ್ಕೊತಾರೆ, ಅವರೇ ನೋಡ್ಕೊತ. ಆಯಾಗಳು ಬರೀ ಸ್ವಲ್ಪ ಚಿಕ್ಕ ಮಕ್ಕಳನ್ನೆಲ್ಲ ನೋಡ್ಕೊಂಡೋಗಿ ಏನೋ ಮಾಡ್ತಾರೆ. ಬಟ್ ಏನೋ ಒಂದು 2 ವರ್ಷದ ಹಿಂದೆ ಸ್ವಲ್ಪ ತೊಂದರೆ ಆಗೋಯ್ತು. ಶ್ರಮದಾನ ಮಾಡಿಸ್ಬಾರ್ದು, ಮಕ್ಕಳ ಹತ್ರ ಬಾತ್ರೂಮ್ ಕ್ಲೀನ್ ಮಾಡಿಸ್ಬಾರ್ದು, ಏನೇನೋ ತಂದು. ಇವಾಗ ನಾವೇನು ಮಾಡ್ತೀವಿ, ನಾವೇ ಸೇರ್ಕೊತೀವಿ. ಬೇಕಾದ್ರೆ ಯಾರನ್ನ ಸೇರ್ಬೋದು, ನಾವು ಜೊತೆಲಿ ಸೇರ್ಕೊಂಡು ಏನೋ ಮಾಡ್ತೀವಿ. ಆಯಾಗಳು ಸೇರ್ತೀವಿ, ನಾವು ಸೇರ್ಕೊತಾ ಇದ್ವಿ. ಯಾರನ್ನ ಬರ್ಬೋದು, ಯಾರನ್ನೂ ಫೋರ್ಸ್ ಮಾಡ್ತಾ ಇಲ್ಲ. ಹಾಗೆ ಅಂಥ ವಾತಾವರಣದಲ್ಲಿ ನಾವು ಏನೋ ಮಾಡಿಕೊಂಡು ಗಾಂಧಿ ಅಂಬೇಡ್ಕರ್ನ ಏನು ನಾವು ಆಸೆ ಏನೇನು ಇಟ್ಕೊಂಡಿದ್ದೀವೋ, ನಮಗೆ ಆ ಫಿಲಾಸಫಿ ಇಟ್ಕೊಂಡು ಅಂಥ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ನೆಮ್ಮದಿಯಾಗಿದ್ದೀವಿ. ಇಂಥ ಕ್ಯಾಂಪ್ಗಳು ನಮಗೊಂದು ಗಾಂಧಿ ಭವನ್ಗೆ ಮೊದಲು ಕಾಲೇಜ್ಗಳು ಕೊಟ್ಬಿಡೋರು, ಯೂನಿವರ್ಸಿಟಿ ಕೊಡೋರು ಸರಿಗೆ ನಡೀತಾ ಇರಲಿಲ್ಲ. ಅದನ್ನ ನೋಡಿಕೊಂಡು ಇವಾಗ ಗಾಂಧಿ ಭವನ್ಗೆ ಇವಾಗ ಫಂಡ್ಗಳು ಸಿಕ್ಕವ, ನಮ್ಮ ಫಂಡ್ ಬರ್ತದೆ. ಇವಾಗ ನಮ್ಮಿಂದ ನಾವೇನು ಮಾಡ್ತೀವಿ, ಪಾಪ ಶಿವರಾಜ್ ಅಂತವರು, ಜಯಪ್ರಕಾಶ್ ಅಂತ ನಾವು ಶಿವರಾಜ್ ಅವರು ನಮ್ಮ ಡೈರೆಕ್ಟರ್ ಆಗಿದ್ದಾರೆ. ಮೊದಲು ಅವರೇ ಸೆಕ್ರೆಟರಿ ಆಗಿದ್ದಾರೆ. ಅವ್ರು ತಗೊಂಡೋಗಿ ನಮ್ಗೆ ಕೊಡ್ಸೋರು. ಇವಾಗ ನಾವುಗಳೇ ಸೆಲೆಕ್ಟ್ ಮಾಡ್ತೀವಿ. ಅವ್ರು ಹೆಂಗೆ ಮಾಡಿರ್ತಾರೆ ಲಾಸ್ಟ್ ಇಯರ್ ಅಂತ ನೋಡ್ಕೊಂಡು ಸೆಲೆಕ್ಟ್ ಮಾಡಿ ನಾವು ಫಂಡ್ ಕೊಟ್ಟು ಅವರಿಂದ ನಾವು ಲೆಕ್ಕ ತಗೊಂಡು ಆ ಲೆಕ್ಕನ ನಾವು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡ್ತೇವೆ. ಹಂಗಾಗಿ ಗೌರ್ಮೆಂಟು ಇವತ್ತು ಗಾಂಧಿ ಭವನ್ ಮೇಲೆ ಡಿಪೆಂಡ್ ಆಗಿದೆ. ಯೂನಿವರ್ಸಿಟಿನಲ್ಲಿ ಸರಿಗೆ ನಡೆಸಲ್ಲ ಅಂದ್ಬಿಟ್ಟು. ಹಾಗಾಗಿ ನಮಗೊಂದು ಅವಕಾಶ, ಗಾಂಧಿ ಅಂಬೇಡ್ಕರ್ನ ಎಲ್ಲ ಮಹನೀಯರನ್ನ ತಗೊಂಡೋಗೋಕ್ಕೆ ಗಾಂಧಿ ಭವನ್ ಒಳ್ಳೆ ಒಂದು ವೇದಿಕೆ ಅಂತ ಹೇಳ್ಬೋದು. ನಾನು ಒಂದು ಹೇಳ್ದಲ್ಲ, ಏನಾರ ಮಾಡಿ ನೀವೆಲ್ಲ ಸೇರ್ಕೊಂಡು ಮಂಡ್ಯದಿಂದ ಕಂಪಲ್ಸರಿ ಎಜುಕೇಷನ್ ಅಂತ ಏನಾರ ಈ ಕಾರ್ಡ್ಗಳೆಲ್ಲ ಇದಲ್ಲ, ಇವಾಗ ಅವ್ರಿಗೆಲ್ಲ ಎಲ್ಲ ರೇಷನ್ ಕಾರ್ಡೆಲ್ಲ ಇರ್ತಾ ಇದಲ್ಲ, ಅದ್ರ ಜೊತೆಗೆ ಅದರಲ್ಲಿ ಕಂಪಲ್ಸರಿ ಎಜುಕೇಷನ್ ಅಂತ ಏನಾರ ಮಾಡಿ ಅವನು ಮಾಡ್ಕೊಂಡ್ರೆ ನಿಂಗೆ ರೇಷನ್ ಕೊಡ್ತೀನಿ ಅಂತ ಮಾಡಿದಾಗ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಬರ್ತದೆ. ಅವನ ಯೋಚನಾ ಶಕ್ತಿ ಚೇಂಜ್ ಆಗ್ತದೆ. ಅನ್ಟಚಬಲ್ ಅಂತ ಏನು ಹೇಳ್ತೀವೋ ಅವೆಲ್ಲ ಹೋಗ್ತದೆ, ಅವನ ಯೋಚನಾ ಶಕ್ತಿನೇ ಹೋಗ್ತದೆ. ಅದಾಗಬೇಕು, ಏನೋ ಮಂಡ್ಯದಿಂದ ಆಗಲಿ ಅಂದ್ಬಿಟ್ಟು ನನಗೊಂದು ಅವಕಾಶ ಕರೆದಕ್ಕೆ ಭಾಳ ಸಂತೋಷ.